ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಈ ವಿಡಿಯೋ ಒಂದರಿಂದ ನನ್ನ ಥಾಯ್ಲೆಂಡ್ ಟ್ರಿಪ್ನ ಎಂಟೈರ್ ಸೀರೀಸ್ನ ನಾನು ಸ್ಟಾಪ್ ಮಾಡಿಟ್ಟಿದ್ದೆ. ಈ ವಿಡಿಯೋನ ಹೇಗಪ್ಪ ಮಾಡೋದು, ಈ ಪಟಾಯ ಸ್ಟ್ರೀಟ್ನ ನಾನು ಹೇಗಪ್ಪ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ತಿಂಗಳುಗಟ್ಟಲೆ ಕಳೆದೇ ಹೋಯಿತು. ಹೌದು ಫ್ರೆಂಡ್ಸ್, ನಾನೀಗ ಇರೋದು ಪಟಾಯ ಸ್ಟ್ರೀಟ್ ಇನ್ ಪುಕೆಟ್. ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಇದೆ, 18 ವರ್ಷಕ್ಕಿಂತ ಕೆಳಗಿದ್ರೆ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ. ಪುಕೆಟ್ನ ಬೀಚ್ನ ನೋಡಿ ಅಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದು ಈ ಕಡೆ ಏನಪ್ಪ ಇದು ಸ್ಟ್ರೀಟು ಅಂಥೇಳಿ ನಾನು ಒಳಗೆ ನೋಡ್ತಾ ಶುರು ಮಾಡಿದಾಗ ದಿಸ್ ಇಸ್ ಅ ಸಿಂಪಲ್ ಸ್ಟ್ರೀಟ್. ಎಲ್ಲ ಕಡೆ ಇರೋವಂಥ ಒಂದು ಸಿಂಪಲ್ ಸ್ಟ್ರೀಟ್ ಥರನೇ ಅನ್ನಿಸ್ತು ನನಗೆ. ಬಾರ್ಗಳಿತ್ತು, ತುಂಬ ದೊಡ್ಡದಾದಂಥ ಬಾರ್ಗಳು, ರೆಸ್ಟೋರೆಂಟ್ಸ್ಗಳಿತ್ತು. ಹಾಗೆ ಪಕ್ಕದಲ್ಲಿ ಸುಮಾರು ಸೂಪರ್ ಮಾರ್ಕೆಟ್ಗಳ ಥರ ಸುಮಾರು ವಿಷಯಗಳಿತ್ತು. ಮ್ಯಾಕ್ಡೊನಾಲ್ಡ್ಸ್ಗಳನ್ನ ನೋಡ್ತಾ ಇದ್ದೆ. ಬಟ್ ಎಂಟೈರ್ ರೋಡ್ ಬಂದು ಜಿಗಿ ಅಂತ ಫುಲ್ ಲೈಟ್ಸ್ಗಳನ್ನೆಲ್ಲ ಹಾಕಿ ತುಂಬ ಪಾರ್ಟಿ ನಡೆಯುವಂಥ ಜಾಗಗಳ ಥರನೇ ಇತ್ತು. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಏನಪ್ಪ ಅಂತಂದ್ರೆ, ಸುಮಾರು ಜನ ರೋಡಲ್ಲೇ ಕೂತಿದ್ರು. ಇದೇನಪ್ಪ ಇದು ರೋಡಲ್ಲೇ ಕೂತಿದ್ದಾರೆ, ರೆಸ್ಟೋರೆಂಟ್ಸ್ಗಳು ಖಾಲಿ ಇದೆ, ಜನ. ಆದರೆ ಈ ರೆಸ್ಟೋರೆಂಟ್ಸ್ಗಳು ಎಲ್ಲನೂ ಫೇಸಿಂಗ್ ಟುವರ್ಡ್ಸ್ ರೋಡ್ಗೆ ಇತ್ತು. ಮೆಜಾರಿಟಿ ಹೇಳಬೇಕು ಅಂತಂತಂದರೆ ಎಲ್ಲನೂ ಟುವರ್ಡ್ಸ್ ರೋಡೇ ಮಾಡಿದ್ದಾರೆ. ಏನಿದೆ ಈ ಸ್ಟ್ರೀಟಲ್ಲಿ ಇಷ್ಟು ಇದಾಗಿ ಮಾಡ್ತಾಯಿದ್ದಾರೆ ಅಂಥೇಳಿ ನನಗಂತೂ ಅರ್ಥ ಆಗಲಿಲ್ಲ, ನನ್ನ ಜೊತೆ ಬಂದವರು ಅರ್ಥ ಆಗಿರಲಿಲ್ಲ. ಈ ಸ್ಟ್ರೀಟ್ನ ನಾವು ಸುಮ್ಮನೆ ಕ್ಯಾಶುವಲಾಗಿ ಕೇಳಿದ್ವಿ, ಈ ಸಂಜೆ ನಾವೆಲ್ಲಾದರೂ ಹೋಗಬೇಕು, ನಮಗೆ ಯಾವುದಾದ್ರೂ ಜಾಗ ಸಜೆಸ್ಟ್ ಮಾಡಿ, ಸುಮಾರು ಈ ಫುಡ್ ಸ್ಟ್ರೀಟ್ ಥರ ಬೇರೆ ಏನಾದರೂ ಸ್ಟ್ರೀಟ್ನ ನಮಗೆ ಸಜೆಸ್ಟ್ ಮಾಡಿ ಅಂತಂದಾಗ ಯಾರೋ ಒಬ್ಬರು ಹೇಳಿದ ಜಾಗ ಇದು. ನಾವು ಸುಮ್ಮನೆ ಬಂದ್ವಿ, ಹಾಗೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ನೋಡ್ತಾ ಇದ್ದ ಹಾಗೆ ಈ ರೋಡಲ್ಲಿ ಹೇಳ್ತಾ ಇದ್ದ ಹಾಗೆ ಜನಗಳು ತುಂಬಿ ಹರಿಯೋಕ್ಕೆ ಶುರು ಆದರು. ಬಾರ್ಗಳಲ್ಲಿ ಜನಗಳು ಆಲ್ರೆಡಿ ಕುಡಿಯೋಕ್ಕೆ ಶುರು ಮಾಡಿದರು. ಸುಮಾರು ಫಾರಿನರ್ಸ್ಗಳಿದ್ದರು. ಹಾಗೆ ಅಲ್ಲಿ ಸುಮಾರು ಲೇಡಿ ಬಾರ್ಮೆನ್ಸ್ಗಳಿದ್ದರು. ಬಟ್ ಆದ್ರೂ ನನಗೆ ತುಂಬಾ ಡೌಟ್ ಆಗ್ತಿದ್ದು, ಏನಕ್ಕೆ ಎಲ್ಲರೂ ಟುವರ್ಡ್ಸ್ ದ ರೋಡ್ ಕೂತಿದ್ದಾರೆ ಅಂತ. ಸುಮಾರು ರೆಸ್ಟೋರೆಂಟ್ಗಳು ಪ್ಲೇನ್ ರೋಡಲ್ಲೇ ಇದೆ, ಜೊತೆಗೆ ಬರೀ 1-2-3 ಟೇಬಲ್ಸ್ ಹಾಕಿ ಚೇರ್ಸ್ ಹಾಕಿ ಅಲ್ಲಿ ಸರ್ವಿಸ್ ಶುರು ಮಾಡ್ತಾ ಇದ್ದಾರೆ. ಈ ರೆಸ್ಟೋರೆಂಟ್ ನೋಡಿ, ಬಾರ್ ಟೇಬಲ್ಸ್ಗಳೇ ಟುವರ್ಡ್ಸ್ ರೋಡ್ ಇದೆ, ಒಂದೇ ಸೈಡು, ಇನ್ನೊಂದು ಸೈಡಲ್ಲಿ ಸೀಟಿಂಗ್ಸ್ ಇಲ್ಲ. ಬಟ್ ಬಾರ್ಸ್ಗಳಂತೂ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿತ್ತು. ಕೊನೆಗೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ನನಗೆ ಗೊತ್ತಾಯಿತು ಇಲ್ಲಿ ಪಬ್ಗಳು ಕೂಡ ಇದೆ ಅಂತ. ಪಬ್ಗಳು ಇದೆ, ಇಟ್ಸ್ ಅ ಹ್ಯಾಪ್ನಿಂಗ್ ಪ್ಲೇಸ್ ಅನ್ನಿಸ್ಲಿಲ್ಲ ನನಗೆ. ಸುಮಾರು ಬಾರ್ಗಳು, ಸುಮಾರು ಜಾಗಗಳು. ಹಾಗೆ ಮುಂದೆ ಹೋಗ್ತಾ ರೋಡ್ಸ್ಗಳಲ್ಲಿ ಸುಮಾರು ಫುಡ್ ಟ್ರಕ್ಗಳಿತ್ತು. ಸುಮಾರು ಫುಡ್ಡು, ಈ ಸ್ಟ್ರೀಟ್ ಫುಡ್ಗಳ ಥರ ವ್ಯವಸ್ಥೆಗಳು ಮಾಡಿದರು. ಹಾಗೆ ರೋಡಲ್ಲಿ ಸುಮಾರು ಜನ ಅವರ ಟ್ಯಾಲೆಂಟ್ಗಳನ್ನ ತೋರಿಸ್ತಾಯಿದ್ರು. ಕೆಲವರು ಡ್ಯಾನ್ಸ್ ಮಾಡ್ತಿದ್ರೆ, ಕೆಲವರು ಮ್ಯೂಸಿಕ್ ಮಾಡ್ತಾಯಿದ್ರು, ಕೆಲವರು ಡಾನ್ಸ್ ಇರ್ಬೋದು. ಜೊತೆಗೆ ಅವನು ಇದರಲ್ಲಂತೂ ಒಬ್ಬ ಒಂದು ಅರ್ಧ ರೋಡ್ನ ಅವನೇ ಹಿಡ್ಕೊಂಡಿದ್ದ. ಅವನು ಒಳ್ಳೆ ನಮ್ಮ ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಮಾಡಿಕೊಂಡು, ಮೈಕಲ್ ಜಾಕ್ಸನ್ ಥರ ಔಟ್ಫಿಟ್ ಹಾಕ್ಕೊಂಡು ಅವನು ಜಂಪ್ ಮಾಡ್ತಾ ಇದ್ದ. ಎಗ್ರಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ತಿರುಗಾಡ್ಕೊಂಡು ಅವನು ಫುಲ್ ಎಂಟರ್ಟೈನ್ ಮಾಡ್ತಾ ಇದ್ದ. ಜನಗಳೆಲ್ಲ ತುಂಬ್ಕೊಂಡು ನಿಂತಿದ್ರು. ಅದಾದಮೇಲೆ ಕೊನೆಗೆ ಮುಗಿದ ತಕ್ಷಣ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದ. ಹಾಗೆ ರೋಡಲ್ಲಿ ಸ್ಟ್ರೀಟ್ ಫುಡ್ಗಳು ಕೂಡ ಅವೈಲೇಬಲ್ ಇತ್ತು. ಸುಮಾರು ಜನ ಫ್ರೂಟ್ಸ್ಗಳು ಸೇಲ್ ಮಾಡ್ತಿದ್ರು, ಬರ್ಗರ್ಗಳು ಸೇಲ್ ಮಾಡ್ತಾಯಿದ್ರು, ಸ್ಯಾಂಡ್ವಿಚಸ್ಗಳನ್ನ ಸೇಲ್ ಮಾಡ್ತಾಯಿದ್ರು. ಸುಮಾರು ವಿಷಯಗಳನ್ನ ಇಲ್ಲಿ ಆ್ಯಸ್ ಅ ಸ್ಟ್ರೀಟ್ ಫುಡ್ ಥರನೂ ಸೇಲ್ ಮಾಡ್ತಾಯಿದ್ರು. ನಾನು ಕೊನೆಗೆ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಇರ್ಬೋದು, ಸುಮಾರು ರೆಸ್ಟೋರೆಂಟ್ಗಳು ನಮ್ಮ ಬೆಂಗಳೂರಿನ MG ರೋಡ್ ಥರ ಇರ್ಬೋದು ಅಂಥೇಳಿ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಸುಮಾರು ಜನ ಒಂದೊಂದು ಬೋರ್ಡ್ ಇಟ್ಕೊಂಡು ನಿಂತಿದ್ರು. ಒಂದೊಂದು ಬೋರ್ಡ್ ಇಟ್ಕೊಂಡು ಅದರಲ್ಲಿ ಮಸಾಜ್ ಇದೆ ಅಂಥೇಳಿ ಅವರು ನಮ್ಮನ್ನು ಕರಿತಾಯಿದ್ರು. ಅದರಲ್ಲೂ ಕೂಡ ಸುಮಾರು ವಿಷಯಗಳನ್ನ ಬೋರ್ಡಲ್ಲಿ ಬರೆದಿದ್ರು. ಹೆಡ್ ಮಸಾಜ್, ಫುಟ್ ಮಸಾಜ್, ಫುಲ್ ಬಾಡಿ ಮಸಾಜ್ ಅಂಥೇಳಿ ಅದರಲ್ಲಿ ಬೋರ್ಡ್ ಇರ್ತಿತ್ತು. ಬಟ್ ಅವನೇನೋ ಅರ್ಧಕ್ಕರ್ಧ ಜನ ಒಂದನ್ನ ಕವರ್ ಮಾಡಿಕೊಂಡು ಅದರಲ್ಲಿ ಹೇಳ್ಕೊಂಡು ಬರ್ತಾಯಿದ್ರು. ಇಲ್ಲಿರುವಂಥ ಮೆಜಾರಿಟಿ ಪಬ್ಗಳಲ್ಲಿ ಲೇಡೀಸ್ ಬಾರ್ಮೆನ್ಗಳೇ ಇದ್ದಾರೆ, ಲೇಡೀಸ್ ಸರ್ವರ್ಸು, ಲೇಡಿ ಬಾರ್ಮನ್ಸು. ಇಲ್ಲಿರೋಂಥ ಸುಮಾರು ಪಬ್ಗಳ ಹೆಸರುಗಳು ಹಾಗೆ ಇದೆ. ಕ್ರೇಜಿ ಗರ್ಲ್ಸ್ ಪಬ್, ಬ್ಯಾಡ್ ಗರ್ಲ್ಸ್ ಪಬ್. ಇಲ್ಲಿ ಅಂತಲ್ಲ, ಎಂಟೈರ್ ಥಾಯ್ಲೆಂಡ್ನಲ್ಲೇ ಸುಮಾರು ಹುಡುಗಿರುಗಳಿಗೆ ಕೆಲಸ ಅನಿಸುತ್ತೆ. ಹುಡುಗಿರುಗಳು ಇಲ್ಲ ಅಂತಂದರೆ ಹುಡುಗಿರಾದ್ಮೇಲೂ ಕೂಡ ಕೆಲಸ ಇದೆ. ಈ ಲೇಡಿ ಬಾಯ್ಸ್ ಅಂತೀವಲ್ಲ, ಆ ರೀತಿ.
ಪರ್ಟಿಕ್ಯುಲರ್ ಈ ಜಾಗಕ್ಕೆ ಬಂದಾದಮೇಲೆ ಈ ಎಂಟೈರ್ ಸ್ಟ್ರೀಟೇ ಮುಗಿದೋಯ್ತು. ನಾವು ಯೋಚನೆ ಮಾಡ್ತಿದ್ದಾರೆ, ಏನಪ್ಪ ಇಷ್ಟೊಂದು ಫೇಮಸ್ ಆಗಿರೋ ಸ್ಟ್ರೀಟ್ನಲ್ಲಿ ಏನೂ ನಮ್ಗೆ ಗೊತ್ತಾಗ್ಲಿಲ್ವಲ್ಲ, ಏನಿದು ಇಷ್ಟಕ್ಕೆ ಇದು ವರ್ಲ್ಡ್ ಫೇಮಸ್ ಆಗಿಬಿಡ್ತಾ ಅಂತೇಳಿ ಯೋಚನೆ ಮಾಡ್ತಿದ್ವಿ. ಈಗ ಹೆಚ್ಚು ಕಡಿಮೆ ಒಂದು 6:30 ಇರಬೇಕು. ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಮುಂದೆ ಇನ್ನೊಂದು ರೆಸ್ಟೋರೆಂಟ್ಸ್ ಇತ್ತು, ಇಲ್ಲಿ ಮುಂದೆ ಇನ್ನೊಂದು ದೊಡ್ಡ ಮಾಲ್ ಇತ್ತು. ಇಲ್ಲೆಲ್ಲ ಒಂದು ಕಡೆ ಒಂದು ರೌಂಡ್ ಹಾಕ್ಕೊಂಡು ನಾವು ಈ ಕಡೆ ಬರೋಷ್ಟರಲ್ಲಿ ನಮ್ಮ ಜೊತೆಗೆ ಬಂದವರು ನಮಗೆ ಫೋನ್ ಮಾಡಿ ಹೇಳಿದ್ರು, ಬನ್ನಿ ಪುನಃ ಈ ಸ್ಟ್ರೀಟ್ ಒಳಗೆ, ಯು ವಿಲ್ ಫೈಂಡ್ ದ ಡಿಫ್ರೆನ್ಸ್ ಅಂತೇಳಿ. ಆಗ ನಾವು ಒಂದು 8 ಗಂಟೆ ಇರಬೇಕನ್ಸುತ್ತೆ. 8 ಗಂಟೆಗೆ ಫುಲ್ ಸ್ಟ್ರೀಟ್ ಬಂದು ನಾವು ಏನು ನೋಡಿದ್ವೋ ಅದು ಎಂಟೈರ್ಲಿ ಚೇಂಜ್ ಆಗಿತ್ತು. ದ ರಿಯಲ್ ಪಟಾಯ ಸ್ಟ್ರೀಟ್ ಈಗ ಸ್ಟಾರ್ಟ್ ಆಗಿತ್ತು. ರಿಯಲ್ ನೈಟ್ ಲೈಫ್ ಈಗ ಶುರುವಾಗಿತ್ತು. ನಾವು ಮೊದಲೇ ನೋಡಿದ್ದಂಥ ಜನಗಳಿಗಿಂತ ಈಗ ಹೆಚ್ಚು ಜನಗಳಿದ್ರು. ಎಲ್ಲಿ ನೋಡಿದ್ರು ಲೈವ್ ಮ್ಯೂಸಿಕ್ಸ್ಗಳು ಆನ್ ಆಗಿತ್ತು, ಜನಗಳಲ್ಲಿ ಡ್ಯಾನ್ಸ್ಗಳು ನಡೀತಾ ಇತ್ತು. ಅಮೇಝಿಂಗ್ ಆಗಿತ್ತು. ನನಗಂತೂ ಎಲ್ಲಪ್ಪ ಬಂದ್ಬಿಟ್ಟು ಇದೇ ರೋಡಲ್ಲಿ ಬಂದಿದ್ವಾ ಅಂತ. ಅರೆ ಏನೋ ನೋಡ್ದಂಗೆ ಆಯ್ತಲ್ವ. ಸ್ವಲ್ಪ ರಿವೈಂಡ್ ಮಾಡಿ ನೋಡೋಣ. ಎಸ್, ದಿಸ್ ಇಸ್ ವಾಟ್ ಇನ್ ಪಟಾಯ ಟಾಪ್ಲೆಸ್ ಶೋ. ಹಾಗೆ ಇನ್ನೂ ಕೆಲವು ಕಡೆ ನಾವು ಅಲ್ಲಿ ಬೋರ್ಡ್ಗಳಲ್ಲಿ ನೋಡಿದ್ವಿ, ಸೆಕ್ಸ್ ಶೋ, ನ್ಯೂಡ್ ಗರ್ಲ್ಸ್ ಅಟ್ ಸರ್ವಿಸ್, ಈ ರೀತಿ ಸುಮಾರು ಬೋರ್ಡ್ಗಳು ಇಲ್ಲಿ ಸಿಗುತ್ತೆ. ಇದು ಪಕ್ಕ ನೈಟ್ ಲೈಫ್. ದಿಸ್ ಇಸ್ ಇಲ್ಲಿ ಈ ದೇಶದಲ್ಲಿ ಇದೆಲ್ಲ ಲೀಗಲ್. ನಾವು ಇಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ದೇಶದ ಥರ ಇಲ್ಲಿ ಮಾತಾಡೋಕ್ಕಾಗಲ್ಲ. ಇಲ್ಲಿ ಇದೆಲ್ಲ ಲೀಗಲ್. ಇಲ್ಲಿ ಸುಮಾರು ಈ ವಯಸ್ಸಾದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಸ್ವಲ್ಪ ಒಂದು 50-60 ಇಯರ್ಸಲ್ಲಿರೋ ಫಾರಿನರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಈ ಜಾಗಗಳಿಗೆ ಕರ್ಕೋಗಿ ಅವ್ರನ್ನ ಸುಮಾರು ಸಲ ಮೋಸ ಮಾಡಿದ್ದಾರೆ. ನೀವು ಈ ಥರ ಜಾಗಗಳಿಗೆ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಸುಮಾರು ಚೀಟಿಂಗ್ಗಳು ನಡೆಯುತ್ತೆ. ಇಲ್ಲಿ ಹುಡುಗಿರು ಹೋದ್ರೂ ಅಲ್ಲೂ ಕೂಡ ನಿಮಗೆ ಲೇಡಿ ಬಾಯ್ಸ್ಗಳು ಸಿಕ್ಬಿಡ್ತಾರೆ. ನೀವು ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಈ ಪರ್ಟಿಕ್ಯುಲರ್ ಸ್ಪೇಸಲ್ಲಿ ಸುಮಾರು ಜನಗಳು ಆಲ್ಮೋಸ್ಟ್ ಹಾಫ್ ನ್ಯೂಡಾಗಿ ನಿಂತಿದ್ದಾರೆ. ಇಲ್ಲಿ ನೀವು ಸೆಲ್ಫೀಸ್ ತೊಗೋಬೋದು ಅವ್ರಗಳ ಜೊತೆ. ಈ ಥರ ವಿಷಯಗಳನ್ನ ನೀವು ಎಂಟೈರ್ ರೋಡಲ್ಲಿ ನೀವು ಸುಮಾರು ಕಡೆ ನೋಡ್ಬೋದು. ಹಾಗೆ ಇವ್ರುಗಳು ಫ್ಯಾಷನ್ ಶೋ ಆ ರೋಡಲ್ಲಿ ಮಾಡ್ತಾರೆ. ಕೆಲವು ನಾನು ಈ ರೋಡಲ್ಲಿ ಸೆಕೆಂಡ್ ಟೈಮ್ ಒಳಗೆ ಬಂದಾಗ ನಾನು ಫಸ್ಟ್ ನೋಡಿದ್ದೆ ಈ ರೀತಿ ವಿಷಯ. ಇವರು ಫುಲ್ ಆಲ್ಮೋಸ್ಟ್ ನ್ಯೂಡಾಗಿ ಒಂದು ಸುಮಾರು ಜನ ಅಲ್ಲಿ ನಡ್ಕೊ ಬರ್ತಿರೋದನ್ನ ನೋಡಿ ನಾನು ಸ್ಟನ್ನೇ ಆಗಿಬಿಟ್ಟಾರೆ. ನಾನು ಎಲ್ಲಪ್ಪ ಬಂದಿದ್ದೀನಿ ಅನ್ನಿಸ್ಬಿಟ್ಟಿತ್ತು ನನಗೆ. ನೀವು ಈ ಜಾಗನ ಎಂಜಾಯ್ ಮಾಡಬೇಕು, ಈ ಜಾಗನ ನೀವು ನೋಡಬೇಕು ಅಂತಂದರೆ ಮಾತ್ರ ಬನ್ನಿ, ಇಲ್ಲ ಅಂತಂದರೆ ಇದನ್ನು ನೀವು ಅವಾಯ್ಡ್ ಕೂಡ ಮಾಡ್ಕೋಬೋದು. ಈ ಜಾಗಗಳಲ್ಲಿ ಸುಮಾರು ಈ ರೀತಿ ವಿಷಯಗಳನ್ನ ನೀವು ನೋಡ್ಬೋದು. ಕೊನೆಗೆ ಸುಮಾರು ಇಲ್ಲಿ ಮಸಾಜ್ ಸೆಂಟರ್ಸ್ಗಳಿದೆ. ಮಸಾಜ್ ಸೆಂಟರ್ಸ್ಗಳು ಇಲ್ಲಿ ಕೆಳಗೆ ನಿಮಗೆ ಪ್ರಾಪರಾಗಿ ಮಸಾಜಸ್ ಮಾಡಿದ್ರೆ ಮೇಲೆ ನಿಮಗೆ ಸುಮಾರು ಡಾರ್ಕ್ ಪ್ಲೇಸಸ್ಗಳಿದೆ. ಫಸ್ಟು ಇಲ್ಲಿ ನಿಮಗೆ ಬೇಕಾದಂಥ ಮಸಾಜ್ ಮಾಡ್ಬೋದು, ಮೇಲೋಗಿ ಸ್ಪೆಷಲ್ ಮಸಾಜ್ ತೊಗೋಬೋದು. ಅದನ್ನು ನಾನೇನು ಅಂಥೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಅವರು ಅದನ್ನು ಒಂದು ಸ್ಪೆಷಲ್ ಹೆಸರಲ್ಲೇ ಕರೀತಾರೆ, ಬೂಮ್ ಬೂಮ್ ಅಂತ. ಸುಮ್ಮನೆ ನಾವು ಏನಾದರೂ ಸ್ಟ್ರೀಟಲ್ಲಿ ಹೋಗ್ತಿದ್ರು ಸಾಕು, ಸುಮಾರು ಜನ ಕೇಳಿದೆ ಇವನು ಟ್ರೈ ಬೂಮ್ 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 ಅಂತಾರೆ. ಅದನ್ನು ಅಷ್ಟು ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಈ ವಿಷಯಗಳನ್ನ, ಈ ಜಾಗಗಳನ್ನ ನೋಡಿ ನಾವಂತೂ ನಾಚಿಕೆ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಈ ದೇಶದಲ್ಲಿ ಇದೆಲ್ಲ ಲೀಗಲ್. ಹಾಗೆ ಇಲ್ಲಿ ಸುಮಾರು ಈ ರೀತಿ ಕ್ರೈಮ್ಸ್ಗಳು ತುಂಬ ಕಡಿಮೆ. ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಶಗಳಲ್ಲಿ ಈ ರೀತಿ ಕ್ರೈಮ್ಸ್ಗಳು ಜಾಸ್ತಿ. ನಾನು ಮುಂಚೆನೇ ಹೇಳಿದ ಹಾಗೆ ಒಬ್ಬ ಡ್ಯಾನ್ಸ್ ಮಾಡ್ತಾ ಇದ್ದ, ಅವನು ಮೈಕಲ್ ಜಾಕ್ಸನ್ ಥರನೇ ಇದು ಮಾಡಿಸಿದ ಅಂತಂದಲ್ಲ, ಅದೇ ಇವನೊಂದು ಪರ್ಟಿಕ್ಯುಲರ್ ಸ್ಪೇಸ್ನ ಇಟ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡಿ ಅಲ್ಲಿ ಮುಂದೆ ಒಂಥರ ಬ್ಲೂ ಕಲರ್ ಬಾಕ್ಸ್ ಇಟ್ಟಿದ್ದಾರಲ್ಲ, ಅದರಲ್ಲಿ ಅವರು ಮನಿ ಕಲೆಕ್ಟ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅದರಲ್ಲಿ ನೀವು ದುಡ್ಡು ಹಾಕ್ಬೋದು. ಅವನು ಸುಮಾರು ವಿಷಯಗಳನ್ನ ಇಲ್ಲಿ ಮಾಡ್ತಾನೆ ಇದ್ದ, ಡ್ಯಾನ್ಸ್ ಮಾಡ್ತಿದ್ದ, ಈ ಸುಮಾರು ಜಂಪಿಂಗ್ ಅದೆಲ್ಲ ಮಾಡ್ತಿದ್ದ. ಇಲ್ಲಿ ನೋಡಿ ಅವಾಗವಾಗ ತೆಗೆದು ಬೇರೆ ತೋರಿಸ್ತಾನೆ. ಅದಿನ್ನೂ ಫುಲ್ ಆಗಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ. ಈ ಥರ ಜನ ಅಂದು ಸುಮಾರು ಜನ ಇದ್ದಾರೆ ಅಲ್ಲಿ ನಾನು ಇನ್ನೊಬ್ಬನ ನೋಡಿದ್ರೆ ಅವನು ಫುಲ್ ಬಾಡಿನ ಒಂಥರ ವೈಟ್ ಕಲರ್ ಪೇಂಟ್ ಮಾಡಿಬಿಟ್ಟು ಅಲ್ಲಿ ನಿಂತಿದ್ದಾನೆ. ಏನಪ್ಪ ಹಿಂಗೆ ನಿಂತಿದ್ದಾನೆ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ನಾವು ಅವನ ಮುಂದೆ ಇರುವಂಥ ಪೇಂಟ್ ಬ್ರಷ್ನ ತೊಗೊಂಡು ನಾವು ಅವನ ಮೇಲೆ ಏನು ಬೇಕಾದ್ರೂ ಬರಿಬೋದು. ಕೆಲವರು ಯು ಆರ್ ಫೂಲ್, ಯು ಆರ್ ಗುಡ್, ಐ ಲವ್ ಇಂಡಿಯಾ, ಐ ಲವ್ ಥೈಲ್ಯಾಂಡ್ ಅಂತೆಲ್ಲ ಸುಮಾರು ಬರೆದಿದ್ರು. ಬಟ್ ಆ ಥರ ಎಲ್ಲ ಬರೆದ್ಬಿಟ್ಟು ಅವನು ಇಟ್ಟಿರೋಂಥ ಬೋಲಲ್ಲಿ ನೀವು ಒಂದು ಸ್ವಲ್ಪ ದುಡ್ಡು ಹಾಕಬೇಕು. ಈ ಜಾಗದಲ್ಲಿ ನೋಡಿ, ಈ ಸ್ಟ್ರೀಟ್ನ ನೋಡೋದಕ್ಕೆ, ಈ ವಾಕಿಂಗ್ ಸ್ಟ್ರೀಟ್ನ ನೋಡೋದಕ್ಕೆ ಅಂತೇಳಿ ಇಲ್ಲಿರೋಂಥ ರೆಸ್ಟೋರೆಂಟ್ಸ್ಗಳು ಟುವರ್ಡ್ಸ್ ದ ರೋಡ್ ಸೀಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದು ಡ್ರ್ಯಾಗನ್ ಡಾನ್ಸ್ ಕೂಡ ನಡೀತು. ಬಟ್ ನಾನು
ಕ್ಯಾಮ್ರಾ ಆನ್ ಮಾಡದೆ ಮರೆತುಬಿಟ್ಟೆ ಆ ಟೈಮಲ್ಲಿ. ಒಂದು ಫುಲ್ ದೊಡ್ಡ ಒಂದು ಆರ್ಟಿಫಿಷಿಯಲ್ ಡ್ರ್ಯಾಗನ್ ಥರ ಮಾಡಿ ಇಲ್ಲೊಂದು ಡಾನ್ಸ್ ಮಾಡಿದ್ರು. ಈ ಚೈನಾಗಳೆಲ್ಲ ನಾವು ನೋಡಿರ್ತೀರಲ್ಲ, ದೊಡ್ಡ ಡ್ರ್ಯಾಗನ್ಸ್ಗಳು, ಲಯನ್ ಅಂತೆಲ್ಲ ಮಾಡಿ ಒಳಗೆಲ್ಲ ಜನಗಳನ್ನಿರ್ತಾರೆ ಆ ಒಂದು ಗೊಂಬೆನಲ್ಲಿ. ಆ ರೀತಿ ಕೂಡ ಇಲ್ಲಿ ಮಾಡ್ತಿದ್ರು. ಇವನು ಕೂಡ ಯಾವುದೋ ನಮ್ಮ ಊರು ತಬಲಾ ಥರ ಬಾರಿಸಿ ಅದರಲ್ಲೂ ಕೂಡ ಅವನು ದುಡ್ಡು ಇದು ಮಾಡ್ತಾಯಿದ್ದ. ಹಾಗೆ ಇನ್ನು ಈ ಸ್ಟ್ರೀಟಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸಣ್ಣ ಸಣ್ಣ ಬಾರ್ಗಳು ಅವೈಲೇಬಲ್ ಇತ್ತು. ಇಲ್ಲಿ ಸುಮಾರು ಜನಗಳು ಸ್ಟ್ರೀಟಲ್ಲಿ ನಿಂತ್ಕೊಂಡು ನಮ್ಮನ್ನು ಕರಿತಾ ಇರ್ತಾರೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ. ಈ ಬಾರ್ಗಳಿಗೆ ನಮ್ಮನ್ನು ಪುಲ್ ಮಾಡ್ತಾರೆ, ರೆಸ್ಟೋರೆಂಟ್ಸ್ಗಳಿಗೆ ನಮ್ಮನ್ನು ಪುಲ್ ಮಾಡ್ತಾರೆ. ಮೆಜಾರಿಟಿ ಬಂದು ಈ ಸ್ಪಾ, ಈ ಮಸಾಜಿಗೆ ನಮ್ಮನ್ನು ಪುಲ್ ಮಾಡ್ತಾರೆ. ಇಲ್ಲಿ ಲಿಟ್ರಲಿ ನಮ್ಮನ್ನು ಕೈ ಹಿಡಿದು ಎಳಿತಾರೆ ಒಳಗೆ ಬನ್ನಿ ಅಂಥೇಳಿ. ಇಲ್ಲಿ ಸುಮಾರು ಆಫೀಸ್ಗಳನ್ನ ಬೋರ್ಡ್ ಇಟ್ಕೊಂಡು ಸುಮಾರು ಜನ ನಿಂತಿರ್ತಾರೆ. ಕೆಲವು ಕಡೆ ನಾನು ಹೇಳಿದ ಹಾಗೆ ಅಲ್ಲಿ ಬೋರ್ಡ್ಗಳಲ್ಲಿ ಆಲ್ರೆಡಿ ಬರೆದಿರುತ್ತೆ ಟಾಪ್ಲೆಸ್ ಶೋ, ಸೆಕ್ಸ್ ಶೋ, ಈ ರೀತಿ ಸುಮಾರು ವಿಷಯಗಳನ್ನ ಅಲ್ಲಿ ಬರೆದಿರ್ತಾರೆ. ಅಲ್ಲಿ ನಿಮ್ಮನ್ನು ಎಂಟರ್ಟೈನ್ ಕರೀತಾ ಇರ್ತಾರೆ, ಒಳಗೆ ಬನ್ನಿ 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 ಅಂಥೇಳಿ. ಇಲ್ಲಿ ಮೆಜಾರಿಟಿ ಬಂದು ಇನ್ನೊಂದು ಸ್ಪಾ ಇಲ್ಲ ಅಂತಂದರೆ ಮಸಾಜ್ ಸೆಂಟರ್ ಇರುತ್ತೆ. ಈ ಜಾಗದಲ್ಲಿ ಅಂತಲ್ಲ, ಥಾಯ್ಲೆಂಡ್ನ ಎಲ್ಲ ಜಾಗದಲ್ಲೂ ಸ್ಪಾ ಮಾತ್ರ 24/7 ಓಪನ್ ಇರುತ್ತೆ. ಈ ಸ್ಟ್ರೀಟ್ ಕೂಡ ಆಲ್ಮೋಸ್ಟ್ ಬೆಳಗಿನ ಜಾವ 3 ಗಂಟೆವರೆಗೂ ಓಪನ್ ಇರುತ್ತೆ. ಅದಾದಮೇಲೆ ಇದು ಬೆಳಗಿನ ಟೈಮ್ನಲ್ಲಿ ಇದು ನಾರ್ಮಲ್ ಸ್ಟ್ರೀಟ್ ಆಗಿರುತ್ತೆ. ನಾರ್ಮಲಿ ರೆಸ್ಟೋರೆಂಟ್ಸ್ಗಳು ನಡೀತಾ ಇರುತ್ತೆ, ಸ್ಪಾಗಳೆಲ್ಲ ನಡೀತಾ ಇರುತ್ತೆ. ಬಟ್ ಈವ್ನಿಂಗ್ ಆಲ್ಮೋಸ್ಟ್ 8 o'clockಗೆ ಪುನಃ ಇದರ ಕಲರ್ ಚೇಂಜ್ ಆಗುತ್ತೆ. ಪುನಃ ಇದೊಂದು ಪಾರ್ಟಿ ಪ್ಲೇಸ್ ಆಗುತ್ತೆ. ಪುನಃ ಇದೊಂದು ನೈಟ್ ಕ್ಲಬ್, ನೈಟ್ ಲೈಫ್ಗೆ ಪುನಃ ಶುರುವಾಗುತ್ತೆ. ಇಲ್ಲಿ 7-Eleven ಕೂಡ ಇದೆ. ಇಲ್ಲಿರೋಂಥ ಹುಡುಗಿರಂತೂ ಸುಮ್ಮನೆ ಕರಿತಾನೆ ಇದ್ದಾರೆ. ಸುಮಾರು ಜನ ಆಫರ್ ಮಾಡ್ತಾನೆ ಇರ್ತಾರೆ, ಬೂಮ್ ಟ್ರೈ ಮಾಡಿ, ಅದು ಟ್ರೈ ಮಾಡಿ ಅಂತ. ಬಟ್ ನೀವು ಕೇರ್ಫುಲ್ ಆಗಿರಿ. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗಳ ಜೊತೆ ಹೋದಾಗ ಈ ಸ್ಟ್ರೀಟ್ಗಳಲ್ಲಿ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನಾದರೂ ದುಡ್ಡು ತಂದಿದ್ದಿದ್ರೆ ನಿಮ್ಮ ಕರೆಕ್ಟಾದಂಥ ವಿಷಯಗಳನ್ನ ಇಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕೂಡ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ. ಇಲ್ಲಿ ಸುಮಾರು ಪಬ್ಗಳಿದೆ ಅಂತ ನಾನು ಮೊದಲೇ ಹೇಳಿದೆ. ಒಂದೊಂದು ಪಬ್ಗಳು ಕೆಲವು ಜಾಗದಲ್ಲಿ ಫುಲ್ ಕವರ್ ಆಗಿದೆ. ಅಲ್ಲಿ ಒಳಗೋಗಿ ನೋಡಿದ್ರೆ ಯು ವಿಲ್ ಫೈಂಡ್ ಲಾಟ್ ಆಫ್ ಗರ್ಲ್ಸ್ ಡಾನ್ಸಿಂಗ್ ವಿತ್ ದ ಡ್ರೆಸ್. ಇಲ್ಲ ಅಂದರೆ ತುಂಬ ಮಿನಿಮಲ್ ಆದ ಡ್ರೆಸ್ಗಳನ್ನ ಹಾಕ್ಕೊಂಡಿರ್ತಾರೆ. ಈ ಜಾಗಗಳಲ್ಲಿ ವಿಡಿಯೋ ಮಾಡೋದನ್ನ ಅವರು ಫುಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ. ನಾನು ಸುಮಾರು ಕಡೆ ಇಲ್ಲಲ್ಲಿ ಹೋಗೋ ಟೈಮಲ್ಲಿ ಕೆಲವು ಟೈಮಲ್ಲಿ ಸುಮಾರು ಜನಗಳು ಬಂದು ನಿಮ್ಮನ್ನು ಇಲ್ಲಿ ವೀಡಿಯೋ ಮಾಡಬಾರ್ದು, ಇಲ್ಲಿ ಸ್ಟಾಪ್ ಮಾಡಿ ಅಂಥೇಳಿ ನನ್ನನ್ನು ಕೂಡ ಸುಮಾರು ಕಡೆ ಸ್ಟಾಪ್ ಮಾಡಿದರು. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನಾನು ಏನು ತೋರಿಸಿದ್ದೀನೋ, ಇಲ್ಲಿ ಏನಿದೆಯೋ ಇದೆಲ್ಲ ಅಲ್ಲಿನ ಒಂದು ಅಟ್ಲೀಸ್ಟ್ 20-30% ಮಾತ್ರ. ಮಿಕ್ಕಿದ್ದು 70%ನ ನೀವು ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ವಿಡಿಯೋನ ನೀವು ಜಸ್ಟ್ ಒಂದು ಇನ್ಫಾರ್ಮೇಷನ್ ಆಗಿ ತೊಗೊಳ್ಳಿ. ನೀವೇನಾದರೂ ಥಾಯ್ಲೆಂಡ್ ಬಂದ್ರಿ, ಪುಕೆಟ್ಗೆ ಬಂದ್ರಿ ಅಂತಂದರೆ ಈ ಪಟಾಯ ಸ್ಟ್ರೀಟ್ನ ನಿಮ್ಗೆ ಇಷ್ಟ ಇದ್ದರೆ ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ಈ ಜಾಗನ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಥಾಯ್ಲೆಂಡ್ನಲ್ಲಿ ಸುಮಾರು ಫ್ಯಾಮಿಲಿಗಳು ವಿಸಿಟ್ ಮಾಡೋಂಥ ಜಾಗಗಳಿದೆ. ಎಂಜಾಯ್ ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ.